ಕೈ ಹಾಕ್ಕೊಡೋರು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಬರೋದು ಅವ್ರ ಕೈಗೆ. ಅದನ್ನು ನನಗೆ ಹಿಂಗೆ ತಿನ್ನಿಸ್ತಾಯಿದ್ರು, ಇವ್ರ ಹತ್ರ ಮಾತಾಡ್ತಾಯಿದ್ರು. ಗುರುವೇ, ನಿನ್ನ ಬಿಟ್ಟು ನಂಗೆ ಬೇರೆ ಏನೂ ಇಲ್ಲ, ಇನ್ನು ಯಾವುದೂ ಇಲ್ಲ. ನಿನ್ನ ಹತ್ರನೇ ನಾನು ಬರ್ತೀನಿ. ನೀನು ನನ್ನ ಮೇಲೆ ಕರುಣೆ ತೋರಿದರೆ ನನ್ನ ಮಗನ ಅಲ್ಲೇ ತೋರಿಸು. 4 ಜನ ಬರೋರು, 4 ಜನ ಬಂದು ನನ್ನ ಕರ್ಕೊಂಡು ಹೋಗೋರು. ನನ್ನ ಮನೆ ಎದುರಿಗೆ ಕಟ್ಟೆ ಇದೆ, ಒಂದು ಸ್ಕೂಲ್ ಕಟ್ಟೆ. ಆ ಸ್ಕೂಲ್ ಕಟ್ಟೆ ಮೇಲೆ ಮಲಗಿಸ್ಬಿಟ್ಟು ಏನೇನೋ ಸೊಪ್ಪು ಹಾಕೋರು. ಸೊಪ್ಪು ಹಾಕಿ ಕರ್ಕೊಬಂದು ಮನೆಗೆ ಕರ್ಕೊಬಂದು ಮಲಗಿಸೋರು. ನನಗೆ ಮರೆತು ಬಿಟ್ಟಿದೆ. ನಾನು ಎಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ ಚಿಕ್ಕಮಂಗ್ಳೂರು ಮುಟ್ಟಾಗ ನನಗೆ ಗ್ಯಾಪ್ ಅಂತ, ಯಾವ ಗುರುಗಳು ಇದನ್ನು ಅವ್ರಿಗೆ ಕೊಡು ಅಂತ ಹೇಳಿದ್ರಲ್ಲ, ನಾನು ಹಾಗೆ ಇಟ್ಕೊಂಬಿಟ್ಟನಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಅಟ್ಲೀಸ್ಟ್ ಅದನ್ನು ಅವರಿಗೆ ವಾಪಸ್ ಕೊಟ್ಕೊಳ್ಳೋಣ ಅಂಥೇಳಿ ಸಕ್ರಾಪಟ್ಟಣಕ್ಕೆ ಬಂದು ಅವ್ರ ಮನೆ ಹತ್ರ ಹೋದಾಗ ಬಾಗಿಲು ಹಾಕಿತ್ತು. ಈಗ ಏಳ್ಸೋಕೆ ಹೋದ್ರೆ ಬೈಬೋದು ಅವರು ಅಂತೇಳಿ ನಾನು ಸೀದಾ ಮನೆಗೆ ಬಂದ್ಬಿಟ್ಟೆ. ಮನೆಯಲ್ಲೇ ಇತ್ತದ. ದಿವಸ ತೊಳೆದಾಟ, ಗುರುಗಳದ್ದೊಂದು ಮಾತು ನಡ್ಸೋಕ್ಕೆ ಹೋಗ್ತಾ ಇಲ್ವಲ್ಲ ನನಗೆ ಅಂಥೇಳಿ ತುಂಬ ಬೇಜಾರಾಗಿತ್ತು. ಅದಾದ ನಂತರ ಒಂದು ಸರಿ ಯಾವುದೋ ಕಾರಣಕ್ಕೆ ಸಕ್ರಾಪಟ್ಟಣಕ್ಕೆ ಹೋದಾಗ ಗುರುಗಳು ಒಂದು ಮಾತು ಕೇಳಿದ್ರು ನನಗೆ, ಅಲ್ಲೋ ಅಷ್ಟೊಂದು ತೊಳೆದಾಡೋ ಬದಲು ನಿಮ್ಮೂರಲ್ಲೇ ಈಶ್ವರನ ದೇವಸ್ಥಾನ ಇದೆ, ಆ ಈಶ್ವರನ ಮೇಲೆ ಹೋಗಿ ಅದನ್ನು ಸುರಿದು ಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ ಅಂತಂದ್ರು. ನಾನು ಅಂದ್ಕೊಂಡೆ, ಇಷ್ಟೆಲ್ಲ ಆಧ್ಯಾತ್ಮಿಕವಾಗಿ ಇಷ್ಟೆಲ್ಲ ಬುದ್ಧಿ ನನಗಿದ್ದಿದ್ರೆ ನಾವೇ ಗುರುಗಳ ಹತ್ರ ಬರಬೇಕಾಗಿತ್ತು. ಆಯಿತು ಗುರುಗಳೇ ಅಂತಂದು ಮನೆಗೆ ಬಂದಾಗ ಅದನ್ನು ಮಾಡಿದೆ, ಅಲ್ಲಿಗೆ ನೆಮ್ಮದಿ ಆಯಿತು. ಅದಾನಂತರ ಗುರುಗಳ ಬಗ್ಗೆ ತುಂಬ ದೊಡ್ಡವರೆಲ್ಲ ಬಂದು ಹೋಗ್ತಾರೆ ಅಂತ ಕೇಳ್ತಾ ಇದ್ದೆ ನಾನು. ಅದಾನಂತರ ನಮ್ಮೂರ ಹತ್ರ ಒಂದು ವೇದಾವತಿ ನದಿ ಕುಂತಿಹೊಳೆ ಅಂತ ಇದೆ. ಆ ಕುಂತಿಹೊಳೆ ರಾಮದೇವ್ರ ದೇವಸ್ಥಾನ ಅದು ಕಟ್ತಾ ಇದ್ದಾಗ ನಮ್ಮ ಮಲ್ಲೇಶ್ವರ ಶ್ರೀಧರಣ್ಣ ಅಂತ ಇದ್ದಾರೆ, ಅವರು ಬರ್ತಾಯಿದ್ರು, ನಾನು ಹೋಗ್ತಾಯಿದ್ದೆ. ಸೊ ಬೆಳಗ್ಗಿಂದ ಸಾಯಂಕಾಲ ತನಕ ನಮ್ಮದು ಅಲ್ಲಿ ಕೆಲಸ. ಆ ಸಮಯದಲ್ಲಿ ನಾನು ಕಡೂರಿಂದ 4 ಕಿಲೋಮೀಟರ್ ದೂರದಲ್ಲಿ ಒಂದು ಕುಂತಿಹೊಳೆ ಅಂತ ಒಂದು ಜಾಗ ಇದೆ. ಅದು ವೇದಾವತಿ ನದಿ ಹರಿಯಂಥ ಜಾಗ. ಅಲ್ಲಿ ಒಂದು ಕಲ್ಯಾಣ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಇದೆ. ಮಚ್ಚೇರಿ ಮತ್ತು ಮಲ್ಲಿದೇವಹಳ್ಳಿ ಮಧ್ಯೆ ವೇದಾವತಿ ನದಿ ದಡದಲ್ಲಿ ಇರ್ತಕ್ಕಂಥ ದೇವಸ್ಥಾನ ಅದು. ಸೀತಾಮಾತೆ ಬಲಗಡೆ ಇರ್ತಕ್ಕಂಥ ಒಂದು ವಿಶೇಷವಾದ ಸುಮಾರು 800 ವರ್ಷ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಜೀರ್ಣೋದ್ಧಾರ ಮಾಡ್ತಾಯಿದ್ವಿ ಅದನ್ನು. ಮಲ್ಲೇಶ್ವರದ MT ಶ್ರೀನಿವಾಸ್ ಅವರು ಸ್ವರ್ಣಾಂಬ ದೇವಸ್ಥಾನದ ಅಧ್ಯಕ್ಷರು. ಸೊ ಅವರು ಅದನ್ನು ಮುಂದಾಳತ್ವದಲ್ಲಿ ಅದನ್ನು ಜೀರ್ಣೋದ್ಧಾರ ಮಾಡ್ತಾಯಿದ್ವು. ಅವತ್ತೇನಾಯಿತು, ಗಾರೆ ಕಲಿಸ್ಕೊಡೋನು ಕೈ ಕೊಟ್ಬಿಟ್ಟಿದ್ದ. ಕೆಲಸ ಆಗಲೇಬೇಕು ಗರ್ಭಗುಡಿಯಲ್ಲಿ, ಅವ್ನು ಕೈ ಕೊಟ್ಬಿಟ್ಟಿದ್ದಾನೆ. ನಾನೇನು ಮಾಡಿದೆ, ಅಣ್ಣ ನಾನೇ ಕಲಿಸ್ಕೊಡ್ತೀನಿ ಬಿಡಿ ಅಂತೇಳಿ ಸಿಮೆಂಟ್ ಕಲಿಸ್ಬಿಟ್ಟು ಅದನ್ನು ಎತ್ಕೊಂಡೋಗಿ ಒಳಗೆ ಕೊಡೋದು ಮಾಡ್ತಾಯಿದ್ದೆ. ಒಳಗೆ ಹೋಗಿ ಬಂದಾಗ ಏನಾಯಿತು, ನೋಡ್ತೀನಿ ಆ ಕಟ್ಟೆ ಹತ್ರ ವೆಂಕಟಾಚಲ ಗುರುಗಳು ಕೂತ್ಬಿಟ್ಟಿದ್ದಾರೆ. ಇವರೇನು ಹಿಂಗೆ ನಮಸ್ಕಾರ ಮಾಡಿ ಒಳಗೆ ಹೋಗಿ ಶ್ರೀನಿವಾಸ್ ಅವ್ರನ್ನ ಸೀನಣ್ಣ ಅವ್ರನ್ನ, ಅಣ್ಣ ಗುರುಗಳು ಬಂದಿದ್ದಾರೆ ಅಂತೇಳಿ ಕರ್ಕೊಂಬಂದೆ. ಅವರು ಬಂದು ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ ನಂತರ ಅಕ್ಕಪಕ್ಕ ಕೂತ್ಕೊಂಡು ಅವರು ಮಾತಾಡ್ತಾರೆ, ನಾನು ಕೆಳಗಡೆ ಕೂತ್ಕೊಂಡೆ. ವೆಂಕಟಾಚಲ ಗುರುಗಳು ಶ್ರೀನಿವಾಸ್ ಹತ್ರ ಕಂಟಿನ್ಯೂಸ್ ಆಗಿ ಮಾತಾಡ್ತಾಯಿದ್ರು. ಮಧ್ಯೆ ತಿರುಗೋದು, ಅವರು ಹಿಂಗೆ ಕೈ ಹಾಕ್ಕೊಡೋರು ಗೋಡಂಬಿ ದ್ರಾಕ್ಷಿ ಬಾದಾಮಿ ಎಲ್ಲ ಬರೋದು ಅವ್ರ ಕೈಗೆ. ಅದನ್ನು ನನಗೆ ಹಿಂಗೆ ತಿನ್ನಿಸ್ತಾಯಿದ್ರು, ಇವ್ರ ಹತ್ರ ಮಾತಾಡ್ತಾಯಿದ್ರು. ಸರಿ, ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಒಂದು 1/4 kg ಅಷ್ಟು ತಿಂದಿರ್ಬೋದು ನಾವು, ತಿನ್ನಿಸ್ತಾಯಿದ್ರು ಸುಮ್ಮನೆ. ಅದಾದ ನಂತರ ಎಲ್ಲ ಮಾತಾಡೋದು. ಅಷ್ಟರಲ್ಲಿ ಆ ಗರ್ಭಗುಡಿ ಒಳಗೆ ಕೆಲಸ ಮಾಡ್ತಿದ್ದು ಒಂದು ಕರೆದ, ನಾನು ಶಿವಣ್ಣ ಇಬ್ಬರು ಎದ್ದು ಒಳಗೋದು. ಒಳಗೋಗಿ ಅವನಿಗೆ ಏನೋ ಹೇಳ್ಬಿಟ್ಟು ಹೊರಗಡೆ ಬಂದು ನೋಡ್ತೀವಿ, ಗುರುಗಳಲ್ಲಿಲ್ಲ. ನಾನು ಅಲ್ಲೆಲ್ಲ ಹುಡುಕಾಡಿದೆ, ಅಲ್ಲಿದ್ದವನ್ನೆಲ್ಲ ಕೇಳಿದೆ, ಗಡ್ಡ ಬಿಟ್ಕೊಂಡು ಒಬ್ಬರು ಬಂದರೆ ಎಲ್ಲೋದ್ರು ಅಂತ. ಇಲ್ಲಲ್ಲ, ನೀವು ಇಬ್ಬರು ಹೋದ್ಮೇಲೆ ಇನ್ಯಾರೂ ಬಂದೇ ಇಲ್ಲ ಇಲ್ಲಿಗೆ, ಅಷ್ಟು ಬೇಗ ಮಾಯ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ವೆಂಕಟಾಚಲ ಗುರುಗಳು ಅಲ್ಲಿ ಇದ್ದವರು. ಅವತ್ತು ಆ ದೇವಸ್ಥಾನದ ಸುತ್ತಮುತ್ತ ಪರಿಸರ ಹೇಗಿತ್ತು ಅಂತಂದರೆ ಬರೀ ರಸ್ತೆ ಇರಲಿಲ್ಲ, ಬರೀ ಕಲ್ಲು ಮಣ್ಣು ಗುಂಡಿ ಏರು ತಗ್ಗು ಎಲ್ಲ ಇತ್ತು. ಆ ದೇವಸ್ಥಾನದಿಂದ ರಸ್ತೆಗೆ ಹೋಗ್ಬೇಕು ಅಂತಂದರೆ ತುಂಬ ಕಷ್ಟಪಟ್ಕೊಂಡೇ ಹೋಗ್ಬೇಕು. ಆ ಥರದ ಪರಿಸ್ಥಿತಿಯಲ್ಲಿ ವೆಂಕಟಾಚಲ ಗುರುಗಳಿಗೆ ಇಷ್ಟು ಬೇಗ ಎಲ್ಲ ಮಾಯ ಆದರು ಅಂತೇಳಿ ಸುಮಾರು ಹುಡುಕಾಡಿದೆ ನಾನು. ನನ್ನ ಹತ್ರ ಅವಾಗಿನ್ನು ಮೊಬೈಲ್ ತೊಗೊಂಡಿದ್ದೆ. ವೆಂಕಟಾಚಲ ಗುರುಗಳ ಸಕ್ರಾಪಟ್ಟಣದ ಮನೆಯಲ್ಲಿ ಒಬ್ಬರು ನನ್ನ ಸ್ನೇಹಿತರು ಗುರುಗಳ ಜೊತೆ ಇದ್ದರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಅಲ್ಲ ಅಣ್ಣ, ಗುರುಗಳು ಇಲ್ಲಿಗೆ ಬರ್ತಾರೆ ಅಂತ ನೀನು ಹೇಳಬಾರ್ದ ನನಗೆ? ಮೊದಲೇ ಹೇಳಿದ್ರೆ ನಾನು ಸ್ವಲ್ಪ ಏನಾರು ವ್ಯವಸ್ಥೆ ಮಾಡ್ಬೋದಾಗಿತ್ತು ಅವರಿಗೆ ಅಂತ ನಾನು ಹೇಳಿದ್ರೆ, ಅವನು ಹೇಳ್ದ, ನಿನಗೆ ಸ್ವಲ್ಪ ಯಾರೋ ಹೇಳಿದ್ರು ನಿನಗೆ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತೇಳಿ. ನಂಬಿರಲಿಲ್ಲ, ಈಗ ಗೊತ್ತಾಯ್ತು ತಲೆ ಕೆಟ್ಟೋಗಿದೆ ಅಂತೇಳಿ. ಯಾಕಣ ಅಂತಂದು, ಗುರುಗಳಿಲ್ಲ ಇಲ್ಲೇ ಕೂತಿಯಾರು ನನ್ನ ಮುಂದೆ. ಈಗಿನ್ನೂ 8 ಮಸಾಲೆ ದೋಸೆ ತಂದು ಅವರೆಲ್ಲರಿಗೂ ಕೊಡಿಸಿ ಅವ್ರು ಕೂತ್ಕೊಂಡಿದ್ದಾರೆ, ಅವ್ರು ತಿಂತಾಯಿದ್ದಾರೆ. ನಿಮ್ಮೂರಿಗೆ ಹೆಂಗೆ ಬರೋಕ್ಕೆ ಸಾಧ್ಯ ಅಂದ್ಬಿಟ್ಟು ಅವನು. ನಾವು ಇವತ್ತು ನಡೀತಾ ಇದೆ ಅಂತಂದರೆ ಅದಕ್ಕೆ ಗುರುನಾಥರೇ ಕಾರಣ.
ಏಕೆಂದರೆ ನಮಗೆ ಫಸ್ಟು ನಮ್ಮ ಗುರು ಅಂತ ನಾವು ಅಂದ್ಕೊಂಡಿದ್ದೇನೆ ವೆಂಕಟಾಚಲಯ್ಯನವ್ರನ್ನು. ಯಾಕೆಂದರೆ ನಮಗೆ ಗುರು ಅಂತ ನಮಗೆ ಅನ್ನಿಸಿ ಅವರು ಅವಧೂತರ ಸ್ಥಿತಿಗೆ ಬಂದಮೇಲೆ ನಾವು ಅವರನ್ನು ಗುರುಗಳು ಅಂತ ನೋಡೋವಂಥ ಒಂದು ನಮ್ಮ ಮನೋಭಾವನೆಯೂ ಬಂದಿತ್ತು. ಆ ರೀತಿ ಒಳಗೆ ಈ ಒಂದು ಇಷ್ಟೆಲ್ಲ ನಡೀತಾ ಇದೆ. ಇವತ್ತಿನ ದಿವಸ ಇಲ್ಲಿ ವಿರಜಾನಂದರ ವೇದಿಕೆ ಇದೆ, ಇಷ್ಟೊಂದು ಜನ ಮಹಾತ್ಮರು ಇಲ್ಲಿ ಬಂದು ಹೋಗಿ ಮಾಡ್ತಾ ಇದ್ದಾರೆ, ಇಲ್ಲಿ ನಮ್ಮ ಕೈಲಿ ಅನ್ನದಾನ ಮಾಡಿಸ್ತಾ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ಅಂತಂದರೆ ಸಕ್ರಾಯಪಟ್ಟಣದ ಗುರುನಾಥರೇ ಇದಕ್ಕೆ ಮೂಲ ಕಾರಣ. ಅವರಿಲ್ಲದೆ ಹೋಗಿದ್ದಿದ್ರೆ, ಅವ್ರು ನಮಗೆ ಸಿಕ್ಕದೆ ಹೋಗಿದ್ದಿದ್ರೆ ವಿರಜಾನಂದರು ಸಿಗ್ತಾ ಇರಲಿಲ್ಲ. ವಿರಜಾನಂದರು ಸಿಕ್ಕಲಿಲ್ಲ ಅಂತಂದಿದ್ರೆ ಶ್ರೀಕಾಂತಾನಂದರು ಸಿಗ್ತಾ ಇರಲಿಲ್ಲ. ಇಷ್ಟೆಲ್ಲ ಇಲ್ಲ, ಗುರುನಾಥರು ಇಲ್ಲ ಅಂದಿದ್ರೆ ಅಷ್ಟೊಂದು ಜನ ಮಹಾತ್ಮರು ಇಲ್ಲಿ ಬರಲಿಕ್ಕೆ ಒಂದು ಪ್ರೇರಣೆಯೂ ಆಗ್ತಿತ್ತೋ ಇಲ್ಲ ಅವರಿಗೆ ಗೊತ್ತಿಲ್ಲ. ಇಷ್ಟೆಲ್ಲ ನಡೀತಿರೋದು ಸಕ್ರಾಯಪಟ್ಟಣದ ಗುರುನಾಥರಿಂದಾನೆ ಅಂತ ಹೇಳೋಕ್ಕೆ ನಾನು ತುಂಬ ಇದಾಗಿದ್ದೀನಿ. ಜೀವನದಲ್ಲಿ ದೊಡ್ಡ ಬಿರುಗಾಳಿ ಬಂದು ಬೀಸಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ ಅನ್ನೋಂಥ ಪರಿಸ್ಥಿತಿ. ಮನೆಯೊಳಗೆ ಮಗ ಕೆಲಸಕ್ಕೆ ಎಲ್ಲ ಮಾಡಿಕೊಂಡು ಇಲ್ಲೇ ಬಿಸ್ನೆಸ್ ಶುರು ಮಾಡಿ ಎಲ್ಲ ಮಾಡಿದ್ದ. ಭಾಳ ಲಾಸ್ ಆಗ್ಬಿಡ್ತು. ಅದನ್ನು ಹೇಳ್ಕೊಳಕ್ಕೂ ಆಗಲಿಲ್ಲ ಅವನಿಗೆ, ಅನ್ಭವಿಸೋಕ್ಕೂ ಆಗಲಿಲ್ಲ. ನಮ್ಮ ತಂದೆ ತಾಯಿ ಹತ್ರ ಹೇಳ್ಕೊಬೋದು ಅಂತಲೂ ಅನ್ನಿಸ್ಲಿಲ್ವೋ ಏನೋ ಗೊತ್ತಿಲ್ಲ. ಎಲ್ಲ ಬಿಟ್ಟು ಎಲ್ಲ ಹೊರಟೋಗ್ಬಿಟ್ಟ ಅವತ್ತು. ಇದನ್ನು ನಾವು ಯಾವ ಬಂಧುಗಳ ಹತ್ರನೂ ಇವತ್ತಿಗೂ ಹೇಳಿಲ್ಲ. ಅದನ್ನು ಹೇಳ್ಕೊಳ್ಳೋವಂಥ ವಿಚಾರವೂ ಅಲ್ಲ ಅದು. ಅಂಥ ಒಂದು ಪರಿಸ್ಥಿತಿ. ಸುಮಾರು ಇಷ್ಟೊತ್ತಿಂತ ಸಾಯಂಕಾಲ 7 ಗಂಟೆ ತನಕ ಕಾದರೂ ಕೂಡ ಮನೆಗೆ ಬರಲಿಲ್ಲ ಅವನು. ಇರೋ ಒಬ್ಬನೇ ಮಗ ಹೀಗೆ ಎಲ್ಲೋ ಹೋಗ್ಬಿಟ್ಟಿದ್ದಾನಲ್ಲ, ಬೇಜಾರಿಂದ ಎಲ್ಲೋ ಹೋಗಿದ್ದಾನೋ ಏನೋ ಗೊತ್ತಿಲ್ಲ ಅಂದ್ಕೊಂಡು ಮನಸ್ಸಿಗೆ ಭಾಳ ಇದಾಯ್ತು. ಆವಾಗ ನಮಗೆ ವಿರಜಾನಂದರ ಸಂಪರ್ಕಕ್ಕೆ ಬಂದಿದ್ವಿ ನಾವು. ಆವಾಗ ಸ್ವಾಮೀಜಿಯವರು ಬಂದು ಉತ್ತರ ಭಾರತದ ಕಡೆ ಅವರು ಪ್ರವಾಸ ಹೋಗಿದ್ದರು. ಆ ಟೈಮ್ನಲ್ಲಿ ನಂಗೆ ಏನು ಮಾಡೋಕ್ಕೂ ತೋಚಲಿಲ್ಲ. ಸುಮಾರು 8 ಗಂಟೆ ರಾತ್ರಿ ಒಳಗೆ ಗುರುಗಳಿಗೆ ಫೋನ್ ಮಾಡಿದೆ, ಹಿಂಗಾಗಿದೆ ಪರಿಸ್ಥಿತಿ, ಏನು ಮಾಡಲಿ ನಾನು, ನನಗೆ ಏನೂ ಇದು ಮಾಡೋಕ್ಕಾಗ್ತಾಯಿಲ್ಲ. ಇಲ್ಲ, ಏನೂ ಬೇಜಾರಾಗಬೇಡಮ್ಮ, ಏನೂ ತೊಂದರೆ ಆಗಲ್ಲ, ನಾನು ಬರ್ತೀನಿ, ನಾನು ಪ್ರವಾಸ ಮುಗಿಸ್ಕೊಂಡು ತಕ್ಷಣವೇ ಬರ್ತೀನಿ, ಇನ್ನೆರಡು ದಿನ ನೀನು ಹೇಗಾದರೂ ಮಾಡಿ ಸಮಾಧಾನದಲ್ಲಿರು ಅಂದರು. ಹೆಂಗೆ ಸಮಾಧಾನದಲ್ಲಿರಬೇಕು, ಯಾವ ಥರ ಸಮಾಧಾನ ಮಾಡಬೇಕು ಗೊತ್ತಿಲ್ಲ. ಆಮೇಲೆ ಭಾಳ ಬೇಜಾರಾಯಿತು. ಎಷ್ಟೊತ್ತಾದರೂ ಬರಲಿಲ್ಲ. ಕೊನೆಗೆ ನಾನು ಗೊತ್ತಲ್ಲ ಇನ್ನೇನು ಮಾಡಲಿ, ಗುರುನಾಥರ ಫೋಟೋ ಇತ್ತು ದೇವ್ರ ಮನೆಯಲ್ಲಿ. ಆ ಫೋಟೋದ ಮುಂದೆ ಸುಮ್ಮನೆ ಕೂತ್ಕೊಳ್ಳೋದು, ಅಳೋದು ಬರೋದು, ಒಂದು ದೀಪ ಹಚ್ಚಿಟ್ಟು ಸುಮ್ಮನೆ ಕೂತ್ಕೊಂಡು ಅಳ್ತಾಯಿದ್ದೆ. ಏನಪ್ಪ ಹಿಂಗಾಯಿತು ಅಂತ. ಹಿಂಗೆ ಸುಮಾರು ಹೊತ್ತಾಯಿತು. ರಾತ್ರಿ ಎಲ್ಲ ಮಲಗಲೇ ಇಲ್ಲ, ಇಡೀ ರಾತ್ರಿನೂ ಇಲ್ಲ. 2.5 ಗಂಟೆಯಲ್ಲಿ ಭಾಳ ಬೇಜಾರಾಗ್ಬಿಡ್ತು. ಫೋಟೋದ ಮುಂದೆ ತಲೆ ಬಗ್ಗಿಸ್ಕೊಂಡು ಭಾಳ ಫೋಟೋ ಕಾಲು ಹಿಡ್ಕೊಂಡು ಗುರುನಾಥರೇ ಯಾಕೆ ಹಿಂಗಾಗ್ತಿದೆ, ಏನಾಗಿದೆ ಅಂತ ಗೊತ್ತಿಲ್ಲ, ನನಗೆ ಏನಾದ್ರು ನೀವು ದಾರಿ ತೋರಿಸ್ಬೇಕು ಅಂತಂದು ಭಾಳ ಅಳಕ್ಕೆ ಶುರು ಮಾಡಿಬಿಟ್ಟೆ. 2.5 ಗಂಟೆ 3 ಗಂಟೆ ಆ ಟೈಮ್ನಲ್ಲಿ ಹಂಗೆ ಬೆಳಗ್ಗೆ ಕರೀತು. ಅಲ್ಲ ಬೆಳಗ್ಗೆ 6 ಗಂಟೆ ಇರ್ಬೋದು, ಗುರುನಾಥರು ದೇಹ ಬಿಟ್ರಂತೆ ಅಂತ ಸುದ್ದಿ ಬಂದ್ಬಿಟ್ಟು. ಯಾವಾಗ 2:30 ಗಂಟೆ 2:30 ಗಂಟೆ ಅಂತಿದ್ದಂಗೆ ನನಗೆ ಎದೆ ಒಳಗೆ ಢಮಾನ ಅನ್ನಿಸ್ತು. ಆ 2:30 ಗಂಟೆಯಲ್ಲಿ ಅವ್ರ ಪಾದ ಇಟ್ಕೊಂಡು ನಾನು ಇಲ್ಲಿ ಅಳ್ತಾ ಇದ್ದೀನಿ. ಬೆಳಗ್ಗೆ ಅಷ್ಟೊತ್ತಿ ಈ ಸುದ್ದಿ ಬಂತು. ಅಯ್ಯೋ ಪರಮಾತ್ಮ, ಎಂಥ ಇದಾಯ್ತಲ್ಲ, ಮತ್ತು ಗುರುಗಳ ಹತ್ರ ಹೋಗೋಣ ಅಂದರೂ ಆಗ್ತಾಯಿಲ್ಲ. ಈಗ ಏನು ಮಾಡೋದೀಗ, ಮಾತೇ ಬರಲಿಲ್ಲ. ಏನು ಮಾಡೋದ್ರಿ ಈಗ ಇವನಿಗೆ ನಾನು ಹುಡುಕೊಂಡು ಹೋಗೋಣವೋ, ಅಥವಾ ನಾನು ಕೆಲ್ಸಕ್ಕೆ ಹೋಗ್ಬೇಕಾ, ಅಥವಾ ಗುರುನಾಥನ ನೋಡೋಕ್ಕೆ ಹೋಗ್ಬೇಕಾ, ಹಿಂಗೆ 2 ಮನಸ್ಸಾಗಿ ದ್ವಂದ್ವ ಆಯಿತು. ಗುರುವೇ, ನಿನ್ನ ಬಿಟ್ಟು ನಂಗೆ ಬೇರೆ ಏನೂ ಇಲ್ಲ, ಇನ್ನೇ ಯಾವುದೂ ಇಲ್ಲ, ನಿನ್ನ ಹತ್ರನೇ ನಾನು ಬರ್ತೀನಿ, ನೀನು ನನ್ನ ಮೇಲೆ ಕರುಣೆ ತೋರಿದ್ರೆ ನನ್ನ ಮಗನ ಅಲ್ಲೇ ತೋರಿಸು ಅಂದ್ಕೊಂಡು ತಕ್ಷಣ ಹೊರಟ್ವಿ. ನಿನ್ನ ಹೆಜ್ಜೆ ಮೇಲೇ ಹೊರಟ್ವಿ. ನನ್ನ ಸೊಸೆನೂ ಬಾಣಂತಿ ಅವಾಗ, ಅವಳನ್ನು ಕರ್ಕೊಂಡು ಎಳೆ ಮಗುನ ಕರ್ಕೊಂಡು ಹೊರಟ್ರೆ ಹೋಗಿ ತಲುಪಿದ್ವಿ. ಹೋಗಿ ಕ್ಯೂನಲ್ಲಿ ನಿಂತಿದ್ದೀವಿ, ಬಂದ. ಇನ್ನೇನಿರ್ಬೋದು ಗುರುವಿನ ಕರುಣೆ. ಎಲ್ಲಿದ್ದಾನೆ ಅಂತ ಇಷ್ಟೊತ್ತು ತನಕ ಫೋನ್ ತೊಗೋತಿರ್ಲಿಲ್ಲ, ಏನೂ ಮಾಡ್ತಿರ್ಲಿಲ್ಲ. ಅಲ್ಲೇ ಬಂದು ನಿಂತ, ತಲೆ ಕೆಟ್ಟ ಹುಚ್ಚ ಆದಂಗೆ ಆಗಿದ್ದಾನೆ. ಗುರುನಾಥರೇ ಕರುಣೆ ತೋರಿ ಕಳಿಸ್ಬಿಟ್ಟಲ್ಲ ನೀನು, ಎಂಥ ಇದಪ್ಪ ಅಂತ. ಇಂಥ ಒಂದು ಸ್ಥಿತಿಯೊಳಗೆ ನೋಡೋಂಗೆ ಆಯ್ತಲ್ಲ. ನಾನು ಅದನ್ನು ಹೇಳೋವಂಥ ಒಂದು ಇದೂ ಇಲ್ಲ. ಗುರುನಾಥರ ದೇಹ ಬಿಟ್ಟಿದ್ದಾರೆ. ಇದು ಒಂದು ಭಾಳ ಇದು ನನಗೆ ಆ ಟೈಮಿಗೆ ಕರೆಕ್ಟಾಗಿ ಅವರು ಅಲ್ಲಿ ದೇಹ ಬಿಟ್ಟಿದ್ದಾರೆ. ನಾನಿಲ್ಲಿ ಹೇಳ್ತಾ ಇದ್ದೀನಿ ಅವ್ರ ಪಾದ ಹಿಡ್ಕೊಂಡು. ಅವಾಗಲೂ ನನ್ನ ಕೈ ಬಿಡಲಿಲ್ಲ ಅವರು. ಕೊನೆಯ ಗಳಿಗೆನಲ್ಲೂ ನಾನು ಇದ್ದೀನಿ ಅನ್ನೋದನ್ನು ತೋರಿಸೋದ್ರು. ಇವತ್ತಿಗೂ ಇದ್ದಾರೆ. ನನ್ನ ಮಗನ ನೋಡಿದಾಗ ಅದೇ ನನಗೆ ಭಾಳ ಆಶ್ಚರ್ಯ ಆಯಿತು. ಮಗನ ನೋಡ್ತಿದ್ದಂಗೆ ಅಲ್ಲಿ ನಾನು ಹೇಳಿ ಬಂದಿದ್ದು ಇಲ್ಲಿ ಹೇಳಿ ಹೊರಟ್ವಿ. ನನ್ನ ಮಗಂದು ಬರೋದಿದ್ದರೆ ನೀನು ಅಲ್ಲೇ ಬರಲಿ ಮಗ ಅಂದು ಅಲ್ಲೇ ಬಂದ. ಆದರೆ ಆರಾಮ ಮನೆಗೆ ಬಂದು ಮಲಗಿಸಿದ್ರು. ನಾನು ಒಳಗೆ ಮಲಗಲ್ಲ ಅಂಥೇಳಿ ಹೊರಗಡೆ
ಪಡ್ಸಲಲ್ಲೇ ಮಲಗಿಸಿದ್ರು. ಅವತ್ತೊಂದು ದಿವಸ ಏನೂ ಆಗಿಲ್ಲ. ನೆಕ್ಸ್ಟು ರಾತ್ರಿ 3 ಗಂಟೆಗೆ ಕನಸು ಬಿದ್ದು, ಕನಸಲ್ಲಿ ಆಗ್ತಿರೋದು ಇದು. 4 ಜನ ಬರೋರು, 4 ಜನ ಬಂದು ನನ್ನ ಕರ್ಕೊಂಡು ಹೋಗೋರು. ನನ್ನ ಮನೆ ಎದುರಿಗೆ ಕಟ್ಟೆ ಇದೆ, ಒಂದು ಸ್ಕೂಲ್ ಕಟ್ಟೆ. ಆ ಸ್ಕೂಲ್ ಕಟ್ಟೆ ಮೇಲೆ ಮಲಗಿಸ್ಬಿಟ್ಟು ಏನೇನೋ ಸೊಪ್ಪು ಹಾಕೋರು. ಸೊಪ್ಪು ಹಾಕಿ ಕರ್ಕೊಬಂದು ಮನೆಗೆ ಕರ್ಕೊಬಂದು ಮಲಗಿಸೋರು. ಆದರೆ ಅವ್ರು ಬೀಗ ತಕ್ಕೊಂಡು ಹೋಗೋರು. ಹೀಗೆ 2 ದಿನ ಆಯಿತು. ಅದನ್ನೆಲ್ಲ ನಮ್ಮ ಸ್ನೇಹಿತ MN ರವಿ ಅಂತ ಇದ್ದಾರೆ, ಅವ್ರಿಗೆ ಹೇಳ್ತಾ ಇದ್ದೆ. ಯಾರು ನಮ್ಮ ಮನೇಲಿ ಯಾರೂ ನಂಬ್ತಾ ಇರಲಿಲ್ಲ. ಏನೋ ನಿಮಗೆ ಆಗೋಗಿದೆ, ಏನೋ ಮಾತಾಡ್ತೀರಾ ಅಂತಿದ್ರು. ಒಂದು ದಿವಸ ಬೆಳಿಗ್ಗೆ 4:45 ಬಂದಿದ್ದಾರೆ. ನಾನು ಅವ್ರನ್ನ ಜೋರು ಮಾಡ್ತೀನಿ, ಏನು ರೀ ಇಷ್ಟೊತ್ತನೇ ಬಂದಿರ, ಲೇಟಾಗಿದೆಯಲ್ಲ ಅಂತಂದು. ಸರಿ ಇಲ್ಲಪ್ಪ ಲೇಟ್ ಆಯಿತು, ಬೇರೆ ಬೇರೆ ಇದ್ದಿರಲ್ಲ ಅಂಥೇಳಿ ಕರ್ಕೊಂಡೋದ್ರು. ಸರ್ನೇ ಕರ್ಕೊಂಡು ಬಂದು ಮಲಗಿಸಿದ್ರು. ಆದರೆ ಬೀಗ ಹಾಕಲಿಲ್ಲ ಅವರು, ಸರಸರ ಹೊರಟೋಗ್ಬಿಟ್ರು. ಬೆಳಿಗ್ಗೆ ಎದ್ದು ಮಗ ಎದ್ದು ನೋಡ್ತಾನೆ, ಬೀಗ ಹಾಕಿಲ್ಲ, ಬಾಗಿಲು ಅಷ್ಟೇ ಮುಂದಕ್ಕೆ ಹಾಕಿದೆ. ರಾತ್ರಿ ಅವನೇ ಬೀಗ ಹಾಕ್ಕೊಂಡು ಹೋಗಿರೋನು. ಸರಿ ಆಮೇಲೆ ಏನು ನನ್ನ ಕೈಲಿ ಆಗ್ತಾಯಿಲ್ಲ, ಏನಾಗಿದೆ ಹಂಗೆ ಅಂದರೆ ಎಲ್ಲ ಸುಮ್ಮನಾದರು. ಆಮೇಲೆ ಅವ್ರು ಇನ್ನೊಂದು ಹೇಳೋಗಿದ್ರು, ಇವತ್ತು ನೀನು ಎದ್ದುಬಿಟ್ಟು ಸ್ನಾನ ಮಾಡಬೇಕಪ್ಪ ಅಂತ ಹೇಳೋಗಿದ್ರು. ಆದರೆ ಹೇಳೋಕ್ಕೆ ಹಿಂಗೆ ಅಂತ ಗೊತ್ತಿಲ್ಲ. ಅದು ಇವ್ರು ಯಾರನ್ನೂ ಕೇಳಿದ್ರು ಮನೇಲಿ ಯಾರು ಎಬ್ಸೋಕ್ಕೆ ರೆಡಿ ಇಲ್ಲ. ಕೊನೆಗೆ ಮಗನ್ನೇ ಬಲವಂತವಾಗಿ ನಾನು ಎಬ್ಸಿರಿ ಎಬ್ಬಿಸಿ ನಿಂತ್ಕೊಂಡೆ. ಬಚ್ಚನ ಮಗನಿಗೆ ಸೀರೆ ಸ್ನಾನ ಮಾಡ್ಕೊಂಡು ಬಂದೆ. ಆಮೇಲೆ ಅವತ್ತಿಂದ ನನಗೆ ಯಾವುದೂ ಇದಿಲ್ಲ. ಹೋಗ್ತಾನೆ ಅಂತ ಹೇಳಿದರೆ ಎಲ್ಲರೂ ಸುಮ್ಮನಾದರು. ಆರಾಮಾಗಿ ಇನ್ನೂ ಇವತ್ತಿನವರೆಗೂ ಇದ್ದೀನಿ. ಈಗ 78 ವರ್ಷ ಈಗ ನನಗೆ, ಇನ್ನೂ ಇದ್ದೀನಿ. ಇನ್ನು ಅವರಿಂದ ಏನೇನು ಮಾಡಿಸ್ಕೋಬೇಕು ಅನಿಸಿದಾರೋ ಆಗ್ತಾಯಿದೆ, ಯೋಚನೆ ಮಾಡ್ತಾಯಿದ್ದಾರೆ. ನಮ್ಮ ಶ್ರೀಕಾಂತಪ್ಪನ ಕೇಳಿದ್ರೆ ನಾವೇ 4 ಜನ ಬಂದರು, ಅದ್ರ ಗುರುನಾಥರು ಇರ್ತಿದ್ರು, ವಿಜಯಾನಂದರು ಬಂದಿದ್ದರು, ನಾನು ಬಂದಿದ್ದೆ, ನಿಮ್ಮ ಶಂಕರಲಿಂಗರು ಬಂದಿದ್ದರು ಅಂತ ಇವತ್ತಿಗೂ ಅಂತಿರ್ತಾರೆ. ಯಾಕೆ ಅಂದರೆ ಇದನ್ನೆಲ್ಲ ಮಾಡೋ ಇನ್ನೂ ವೇದಿಕೆ ಆಗಿರಲಿಲ್ಲ ಅವಾಗ. ಇದನ್ನೆಲ್ಲ ಮಾಡೋದಕ್ಕೋಸ್ಕರ ಉಳಿಸಿದ್ದಾನೆ ಅನ್ಸ್ಕೊಂಡು ಅಷ್ಟರಿಂದ ಬಂದೆ. ಸ್ವಲ್ಪ ದಿವಸ ಆಯಿತು, ಇದು ವೇದಿಕೆ ಮಾಡಬೇಕು ಅಂತ ಒಂದಾಯಿತು. ಆವಾಗಲೂ ಅಷ್ಟೇ ವೇದಿಕೆ ಒಂಚೂರು ಮಾಡಿದೆ, ಹಾರ್ಟ್ ಅಟ್ಯಾಕ್ ಆಯಿತು. ಎಲ್ಲರೂ ಬಿಟ್ಟು ಹೋದರು. ಆಯಿತು ಗುರುಗಳು ವೇದಿಕೆ ಮಾಡಲ್ಲ, ಇವಂದೇ ಸಮಾಧಿ ಮಾಡ್ಕೊಂತಾನೆ ಅಂತಂದು ಬಿಟ್ಟು ಹೋದರು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.